ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ 3-4 ಸಂಚಿಕೆಗಳಿಂದ ಪುನರ್ಜನ್ಮದ ಕುರಿತಾಗಿ ನಡೆದಿರುವಂತಹ ಪ್ರಕರಣಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ಆ ಸಾಲಿನಲ್ಲಿ ಮುಂದುವರಿದ ಭಾಗವಾಗಿ ಜಗತ್ ಪ್ರಸಿದ್ಧವಾಗಿರುವಂತಹ ಸ್ವತಂತ್ರ ಪೂರ್ವದ ಕಾಲದಲ್ಲಿ ಘಟಿಸಿರುವಂತಹ ದೇಶ ವಿದೇಶಗಳ ಗಮನ ಸೆಳೆದಿರುವಂತಹ ಶಾಂತಾದೇವಿ ಪ್ರಕರಣವನ್ನು ನಾನು ಇವತ್ತು ತಮ್ಮೊಂದಿಗೆ ಹೇಳ್ತಾ ಇದ್ದೇನೆ. ಈ ಶಾಂತಾದೇವಿ ಲುಗಡಿ ದೇವಿ ಎನ್ನುವಂತಹ ಹೆಣ್ಮಗಳು ಶಾಂತಾದೇವಿಯಾಗಿ ಪುನರ್ಜನ್ಮ ಹೊಂದಿ ತಾನು ಹೇಳಿರುವಂತಹ ಹೇಳಿಕೆಗಳನ್ನು ಪ್ರಸಿದ್ಧ ವಿಜ್ಞಾನಿಗಳು, ಮನೋವಿಜ್ಞಾನಿಗಳು ಮತ್ತು ಪುನರ್ಜನ್ಮ ಕುರಿತಾಗಿ ಸಂಶೋಧನೆ ಮಾಡುವಂಥ ಸಂಶೋಧಕರು ಪರೀಕ್ಷೆಗೆ ಒಳಪಟ್ಟಾಗ ಇದು ಪುನರ್ಜನ್ಮ ನಡೆದಿರುವಂಥ ಪ್ರಕರಣವೇ ಅಂಥೇಳಿ ಸಾಬೀತಾಗಿ ಜಗತ್ತಿನ ಅನೇಕ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಪ್ರಕಟವಾಗಿರುವಂತಹ ಈ ಪ್ರಕರಣವನ್ನು ದೀರ್ಘವಾಗಿ ನೋಡೋಣ. ಪುನರ್ಜನ್ಮ ಎನ್ನುವುದು ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಮಾತ್ರ ಅವಾಗ ಸುದ್ದಿ ಆಗ್ತಾ ಇದೆ. ಇದು ಬಿಟ್ಟರೆ ಮತ್ತೆ ನಮ್ಮ ಸಹಜ ಜೀವನದಲ್ಲಿ ಎಲ್ಲವನ್ನು ಮರೆತು ಹೋಗ್ತೀವಿ. ಒಂದಂತೂ ಅರ್ಥೈಸ್ಕೋಬೇಕು, ನಾವು ನೀವುಗಳೆಲ್ಲ ಪುನರ್ಜನ್ಮಿಗಳೇ. ಆದರೆ ನಮಗೆ ಆ ಪುನರ್ಜನ್ಮದ ಹಿಂದಿನ ನೆನಪುಗಳು ಅಳೆದು ಹೋಗಿದ ಕಾರಣಕ್ಕಾಗಿ ನಮಗೆ ಪುನರ್ಜನ್ಮ ಹೊಂದಿದ್ದೇವೆ ಅನ್ನುವಂಥ ಭಾವವನ್ನು ನಾವು ಮರಿತಾ ಇದ್ದೇವೆ. ಈ ಘಟನೆ ನಡೆದಿರುವಂಥದ್ದು ಮಥುರಾ ಮತ್ತು ದೆಹಲಿಗಳಲ್ಲಿ. ಎಳೆಯಾಗಿ ತಮ್ಮೆದುರಿಗೆ ಈ ಘಟನೆಯನ್ನು ನಾನು ಬಿಚ್ಚಿಡ್ತಾ ಇದ್ದೇನೆ. ಈ ಶಾಂತಾದೇವಿ ಅನ್ನುವಂತಹ ಹೆಣ್ಣುಮಗಳು ದೆಹಲಿಯಲ್ಲಿ ಜನಿಸ್ತಾಳೆ. ಇವಳ ಒಂದು ಪೂರ್ವ ಜನ್ಮದ ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ, ಇವಳು ಲುಗಡಿ ದೇವಿ ಅಂತ ಹೇಳಿ ಜನವರಿ 18, 1902 ಮಥುರಾದಲ್ಲಿ ಜನಿಸ್ತಾಳೆ. 1902 ಅಂದ್ರೆ ಅದು ಭಾರತದ ಸ್ವತಂತ್ರ ಪೂರ್ವ ಕಾಲ. ಸ್ವತಂತ್ರಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ಈ ಘಟನೆ ಬೆಳಕಿಗೆ ಬರ್ತಾ ಇದೆ. ಅವಳು ಜನಿಸಿರುವಂತಹ ಕುಟುಂಬ ಅತ್ಯಂತ ಬಡತನದ್ದು, ಅಷ್ಟು ಲಕ್ಸುರಿಯಸ್ ಫ್ಯಾಮಿಲಿ ಏನಲ್ಲ. ಬಡತನ ಅಂತಂದ್ರೆ 2 ಹೊತ್ತಿನ ಊಟಕ್ಕೆ ಸಾಕಾಗುವಷ್ಟು ಗಳಿಕೆ ಇರುವಂತ ಒಂದು ಬಡ ಕುಟುಂಬದಲ್ಲಿ ಇವಳು ಜನಿಸ್ತಾಳೆ. 1902 ಜನವರಿ 18ರಂದು. ಅವಳ ಹೆಸರು ಲುಗಡಿ ದೇವಿ ಅಂತೇಳಿ. ಅವಳು ಜನಿಸಿರೋದು ಮಥುರಾದಲ್ಲಿ. ಆ ಲುಗಡಿ ದೇವಿಗೆ ಮನೆಗೆ ಬಡತನ ಇರೋದ್ರಿಂದ ಅವರ ತಂದೆ ಇವಳನ್ನ ಬಾಲ್ಯದಲ್ಲಿ ವಿವಾಹ ಮಾಡಿಕೊಡ್ತಾನೆ. ಒಂದ್ ಕಡೆ ಹೇಳ್ತಾರೆ, ಈ ಲುಗಡಿ ದೇವಿಯ ತಂದೆ ಶ್ರೀಮಂತರಿಂದ ಸಾಲವನ್ನು ಪಡೆದಿರ್ತಾನೆ. ಆ ಸಾಲವನ್ನು ತೀರಿಸೋದಕ್ಕಾಗದೆ ಕಾರಣಕ್ಕಾಗಿ ಮತ್ತು ಈ ಲುಗಡಿ ದೇವಿಯನ್ನ ಸಾಕುವಂತಹ ಒಂದು ಕಷ್ಟದಿಂದ ಹೊರಗಬೇಕು ಅಂತ ತಿಳ್ಕೊಂಡು ಅವನು ಇವಳನ್ನ 10-12 ವರ್ಷದಲ್ಲಿದ್ದಲ್ಲಿ ಅವಳನ್ನ ಮದುವೆ ಮಾಡ್ತಾನೆ. 19ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಇವೆಲ್ಲ ಸಾಮಾನ್ಯ ಆಗಿತ್ತು, ಅವರ ಬಾಲ್ಯ ವಿವಾಹ ಅನ್ನುವಂಥದ್ದು. ಆದ್ರೆ ಇವಳು 12 ವರ್ಷ, ಸರಿಯಾಗಿ 12 ವರ್ಷ ಇದ್ದಾಗ ಇವಳಿಗೆ ಮದುವೆ ಮಾಡ್ತಾಳೆ. ಆ ಮದುವೆ ಆಗಿರುವಂತಹ ಫ್ಯಾಮಿಲಿ ಸ್ವಲ್ಪ ರಿಚ್ ಫ್ಯಾಮಿಲಿ ಇರುತ್ತೆ. ಕೇದಾರ್ನಾಥ್ ಚುಬೆ ಅಂತೇಳಿ ಇವಳ ಗಂಡನ ಹೆಸರು. ಅವನು ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಅವನದೇ ಆದಂಥ ಒಂದು ಬಟ್ಟೆ ಫ್ಯಾಕ್ಟ್ರಿ ಇರ್ತದೆ. ಕೇದಾರ್ನಾಥ್ ಚುಬೆ ಇವರು ಬ್ರಾಹ್ಮಣ ಸಮುದಾಯದ. ಈ ಮದುವೆ 1914ರಲ್ಲಿ ಜರುಗ್ತದೆ. ಬಾಲ್ಯ ವಿವಾಹ ಆಗಿರುವ ಕಾರಣಕ್ಕೆ ಏನೋ ಇವಳಿಗೆ ಮಗು ಜನಿಸುವಂತಹ ಸಂದರ್ಭದಲ್ಲಿ ಬಹಳ ಪ್ರೀತಿಸ್ತಾ ಇರ್ತಾನೆ ಇವನು ಕೇದಾರ್ನಾಥ್ ಚೌಬೆ ಅವಳನ್ನ, ಲುಗಡಿ ದೇವಿಯನ್ನ. ಅಷ್ಟೇ ಲುಗಡಿ ದೇವಿ ಸಹ ಈ ಕೇದಾರ್ನಾಥ್ ಮೇಲೆ ಬಹಳಷ್ಟು ಒಲಮೆಯನ್ನು ಇಟ್ಕೊಂಡಿರ್ತಾನೆ. ಇವರು ಮದುವೆ ಆದ್ಮೇಲೆ ಇವರಿಬ್ರು ಸೇರ್ಕೊಂಡು ಬೇರೆ ಮನೆ ಮಾಡ್ತಾರೆ. ಜೊತೆಗೆ
ಇವರ ಕೇದಾರ್ನಾಥನ ಸಹೋದರ ಅವನು ಸಹ ಇವರ ಜೊತೆಗೆ ಅಂದ್ರೆ ಕಾಂಜಿ ಮಾಲ್ ಚೋಬೆ ಅನ್ನುವಂಥವನು ಸೇರ್ಕೊಂಡು ಮೂವರು ಸೇರ್ಕೊಂಡು ಒಂದ್ ಕಡೆ ಮನೆ ಮಾಡಿ ವಾಸಿಸ್ತಾ ಇರ್ತಾರೆ. ಒಳ್ಳೆ ಕುಟುಂಬ. ಮಧ್ಯದಲ್ಲಿ ಈ ಲುಗುಡಿ ದೇವಿಗೆ ಗರ್ಭ ಧರಿಸ್ತಾಳೆ. ಹೇಳಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಗರ್ಭಧಾರಣೆ ಅದರ ಪ್ರಯುಕ್ತವೇ ಏನೋ ಅವಳ ದೇಹದಲ್ಲಿ ಬೆಳವಣಿಗೆ ವ್ಯತ್ಯಾಸ ಆಗ್ತದೆ. ಆ ಗರ್ಭವನ್ನ ಹೊರುವಂತಹ ಸಾಮರ್ಥ್ಯ ಇಲ್ಲದೆ ಇರುವಂತಹ ದೇಹ ಒಳಗಡೆ ಮಗು ಬೆಳೀತಾ ಇರ್ತೈತಿ. ಆ ಬೆಳೆದಿರುವಂತಹ ಮಗುವನ್ನ ಜನಿಸುವಂತಹ ಸಂದರ್ಭದಲ್ಲಿ ಆ ಲುಗುಡಿ ದೇವಿಗೆ ಬಹಳಷ್ಟು ತೊಂದರೆ ಅನುಭವಿಸ್ತಾಳೆ. ತೊಂದರೆ ಅನುಭವಿಸಿ ಕೊನೆಗೆ 1925 ಸೆಪ್ಟೆಂಬರ್ 25ರಂದು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುವಿನ ಹೆಸರು ನವನೀತ್ ಲಾಲ್ ಚೌಬೆ ಅಂತ. ಮಗು ಜನಿಸಿದ ನಂತರ ಅವಳ ಆರೋಗ್ಯದಲ್ಲಿ ವ್ಯಥೆ ಪ್ರಾರಂಭವಾಗ್ತದೆ. ವ್ಯಥೆ ಪ್ರಾರಂಭವಾಗಿ ಕೇದಾರ್ನಾಥ್ ಅವಳನ್ನು ಬಹಳಷ್ಟು ಕಾಳಜಿ ಮಾಡ್ತಾನೆ. ಕೊನೆಗೆ ಈ ಲುಗುಡಿ ದೇವಿ ತನ್ನ 22ನೇ ವಯಸ್ಸಿನಲ್ಲಿ ಅಂದ್ರೆ ಅಕ್ಟೋಬರ್ 4ನೇ ತಾರೀಕು 1925ರಂದು ತೀರ್ಕೊಂಡ್ಬಿಡ್ತಾಳೆ. ಈ ತೀರಿಕೊಂಡ ನಂತರ ಲುಗುಡಿ ದೇವಿಯ ಮಗು ಮಗುವಿನ ತಂದೆ ಅಂದ್ರೆ ಕೇದಾರ್ನಾಥ್ ಚೌಬೆ ಮಾತ್ರ ಆಗಿಬಿಡ್ತಾರೆ. ಇವಳು ತೀರ್ಕೊಂಡ ನಂತರ ಅವಳನ್ನ ಮರೆತು ಬಿಟ್ಟಿರ್ತಾರೆ. ಸುಮಾರು ದಿನಗಳವರೆಗೆ ಈ ಲುಗುಡಿ ದೇವಿಯ ನೆನಪಿನಲ್ಲಿ ಇರುವಂತಹ ಕೇದಾರ್ನಾಥ್ ಮಗುವಿನ ಲಾಲನೆ ಪಾಲನೆಯಲ್ಲಿ ಅವಳನ್ನು ಮರೆತು ಬಿಡ್ತಾನೆ. ನಂತರ ಉಂಟಾಗುವುದೇ ಬಹಳ ಕುತೂಹಲಕರವಾಗಿರುವಂತಹ ಬೆಳವಣಿಗೆ. ಇವಳು ಸುಮಾರು ಮಥುರಾದಿಂದ 180 ಕಿಲೋಮೀಟರ್ ದೂರದಲ್ಲಿರುವಂತಹ ದೆಹಲಿ ಒಳಗಡೆ 11ನೇ ಡಿಸೆಂಬರ್ 11, 1926ರಂದು 14 ತಿಂಗಳ ನಂತರ ಈ ಲುಗುಡಿ ದೇವಿ ಏನ್ ಮಾಡ್ತಾಳೆ ಅಂದ್ರೆ ಶಾಂತಿ ದೇವಿ ಎನ್ನುವಂತ ಹೆಸರಿನಲ್ಲಿ ಮತ್ತೊಂದು ಕುಟುಂಬದಲ್ಲಿ ಜನಿಸ್ತಾಳೆ. ಆ ಕುಟುಂಬ ಶ್ರೀಮಂತ ಕುಟುಂಬ. ರಂಗ್ ಬಹದ್ದೂರ್ ಅಂತ ಹೇಳಿ ಅವ್ರ ತಂದೆ ಅಂದ್ರೆ 2ನೇ ಜನ್ಮದ ತಂದೆ ಹೆಸರು ರಂಗ್ ಬಹದ್ದೂರ್ ಮಾಥೂರ್ ಅಂತ ಹೇಳಿ, ತಾಯಿ ಪ್ರಿಯ ಮಾಥೂರ್ ಅಂತ ಹೇಳಿ. ಇವಳು 11ನೇ ಡಿಸೆಂಬರ್ 1926ರಲ್ಲಿ ಆ ಕುಟುಂಬದಲ್ಲಿ ಜನಿಸ್ತಾಳೆ. ಜನಿಸಿದ ಮೇಲೆ ಮಕ್ಕಳು ಚಿಕ್ಕವರಿದ್ದಾಗ ಅಳುವಂಥದ್ದು, ಆಮೇಲೆ ಹಠ ಮಾಡುವಂಥದ್ದು ಈ ಸ್ವಭಾವ ಮಗುವಿನಲ್ಲಿರೋದು ಸಾಮಾನ್ಯ. ಆದ್ರೆ ಈ ಶಾಂತಾದೇವಿ ಮಗು ಇದ್ದಾಗ ಯಾವುದೇ ರೀತಿಯಾದಂತಹ ಹಠವನ್ನು ಮಾಡದೇನೆ, ಮಾತನ್ನು ಆಡದೇನೆ ಮೌನದಲ್ಲೇ ಇರ್ತದೆ ಮಗು. ಸರಿ, ಬೆಳೀತಾ ಬೆಳೀತಾ 4 ವರ್ಷ ಆಗ್ತದೆ. ಮಗುವನ್ನ ಸ್ಕೂಲಿಗೆ ಅಡ್ಮಿಟ್ ಮಾಡ್ತಾರೆ. ಸ್ಕೂಲ್ನಲ್ಲಿಯೂ ಸಹ ಅಷ್ಟೇ, ಯಾರ ಜೊತೆಗೂ ಮಾತಿಲ್ಲ, ತಾನೇ ಮೌನವಾಗಿರುವಂತ ಈ ಮಗು ಅವಳ 4ನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಿರ್ತಾರೆ ಮನೆಯಲ್ಲಿ. ಆ ಹುಟ್ಟು ಹಬ್ಬದ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಮಾತಾಡ್ತಾಳೆ ಮಗಳು, ಯಾರು ಶಾಂತಾದೇವಿ. ಏನಂತಾಳಂದ್ರೆ, ನಾನು ಶಾಂತಾದೇವಿ ಅಲ್ಲ, ನಾನು ಲುಗುಡಿ ದೇವಿ ಅಂತ ಹೇಳಿ, ನನ್ನ ಗಂಡನ ಹೆಸರು ಕೇದಾರ್ನಾಥ್ ಚೌಬೆ ಅಂತ ಹೇಳಿ, ಅವನು ಮತ್ತು ನನ್ನ ಮಗು ಇಬ್ಬರು ಮಥುರಾದಲ್ಲಿ ಕಾಯ್ತಾ ಇದ್ದಾರೆ, ನಾನು ಹೋಗ್ಬೇಕು ಅಂತ ಹೇಳಿ ಮತ್ತು ಹುಟ್ಟುಹಬ್ಬದ ಆಚರಣೆ ಸಂಭ್ರಮದಲ್ಲಿರುವಾಗ ಈ ಮಾತನ್ನ ಆಡ್ತಾಳೆ. 4 ವರ್ಷದ ಒಂದು ಪುಟ್ಟ ಮಗು ಶಾಂತಿದೇವಿ. ಈ ಶಾಂತಿದೇವಿ ಈ ಮಾತನ್ನು ಕೇಳಿದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ತಾಯಿಯ ಜೊತೆ ಬಂದಂತಹ ಇತರೆ ಸಂಬಂಧಿಕರು ಎಲ್ಲರೂ ಅದನ್ನೇನೋ ಮಗು ಚಿಕ್ಕದದೆ, ಏನೇನೋ ಬಡಬಡಿಸ್ತಾ ಇದೆ ಅಂತ ತಿಳ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಅವಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಅವಳು, ಇಲ್ಲ, ನಾನು ಶಾಂತಿದೇವಿ ಅಲ್ಲ, ನಾನು ಲುಗುಡಿ, ನನ್ನ ಮನೆ ಬೇರೆ ಇದೆ, ನಾನು ಮಥುರಾಕ್ಕೆ ಹೋಗ್ಬೇಕು, ಅಲ್ಲಿ ನನ್ನ ಗಂಡ ಮತ್ತು ನನ್ನ ಮಗ ಕಾಯ್ತಾ ಇದ್ದಾರೆ ಅಂತ ಹೇಳುವ ಹೊತ್ತಿನಾಗ ಅವ್ರು ನೆಗ್ಲೆಕ್ಟ್ ಮಾಡೋದು ನೋಡಿ ಇವಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಕಣ್ಣನ್ನ
ನಿರೀಕ್ಷೆಯಿಂದ ಎಲ್ಲರನ್ನು ನೋಡಿ ಮತ್ತೆ ಹೇಳ್ತಾಳೆ ಅವಳು, ನಾನು ಶಾಂತಿದೇವಿ ಅಲ್ಲ, ನೀವು ನನ್ನ ತಂದೆ ತಾಯಿ ಅಲ್ಲ ಅಂತ. ಆ ಸಂದರ್ಭದಲ್ಲಿ ಅವ್ರ ತಂದೆ ಅಲ್ಲಿ ಇರುವುದಿಲ್ಲ, ಅಂದ್ರೆ ಎರಡನೇ ಜನ್ಮದ ತಂದೆ. ಅವನು ಹೊರಗಡೆ ಹೋಗಿರ್ತಾರೆ, ಟೀಚರ್ ಅವರು ಬರ್ತಾರೆ. ಬಂದ ತಕ್ಷಣ ಅವನ ಹೆಂಡತಿ ಅಂದ್ರೆ ಶಾಂತಿ ದೇವಿಯ ತಾಯಿ ಹೇಳ್ತಾಳೆ, ಪ್ರೇಮ ನೋಡಿ ಮಗಳು ಹೀಗೆ ಹೇಳ್ತಾ ಇದ್ದಾಳ, ಅವಳು ಶಾಂತಿ ದೇವಿ ಅಲ್ಲಂತೆ, ನಾವ್ಯಾರು ಅವಳಿಗೆ ತಂದೆ ತಾಯಿ ಅಲ್ಲಂತ, ಅವ್ರದ್ದು ಮನಿ ಮಥುರಾದಲ್ಲಿದೆ ಅಂತ ಈಗ ಹೇಳ್ತಾ ಇದ್ದಾಳೆ. ಅಂದ ತಕ್ಷಣ ಅವರು ಏನ್ ಮಾಡ್ತಾರೆ, ನನ್ನ ಮನಿ ಇದೆ, ನನ್ನ ಗಂಡ ಹಿಂಗಲ್ತಾರೆ, ನನ್ನ ಮನಿ ಆ ಮಥುರಾದ ಮಂದಿರ ಎದುರುಗಡೆ ಮನಿ ಇದೆ, ಎಲ್ಲ ಅಡ್ರೆಸ್ ಕೊಡ್ತಾಳೆ ಅವಳು. ತಂದೆ ವಿಚಾರ ಮಾಡ್ತಾನೆ, ಹೌದು ಸ್ವಲ್ಪ ನಾವು ಇದನ್ನ ಪರೀಕ್ಷಿಸಿ ನೋಡೋಣ ಅಂತ ಹೇಳಿ ಅವನೇನ್ ಮಾಡ್ತಾನೆ ಅಂತಂದ್ರೆ, ತನ್ನ ಮಗಳ ವಿಚಾರವನ್ನು ಕೇಳಿರುವಂತಹ ಈ ರಂಗ್ ಬಹದ್ದೂರ್ ಮಾಥೂರ್ ಅವರು ಅವಳು ಹೇಳ್ತಿರುವಂತ ಎಲ್ಲಾ ಅಂಶಗಳನ್ನ ಪರಿಶೀಲಿಸೋಣ ಅಂತ ಹೇಳ್ಕೊಂಡು ಅವಳು ವಿವರವಾಗಿ ಕೊಟ್ಟಿರುವಂತ ಎಲ್ಲಾ ಅಂಶಗಳನ್ನ ಆಧರಿಸಿ ಮಥುರಾದಲ್ಲಿ ಇರುವಂತಹ ಅವಳ ಹೇಳಿರುವ ವಿಳಾಸಕ್ಕೆ ಪತ್ರವನ್ನು ಬರೀತಾರೆ. ಕೇದಾರ್ನಾಥ್ ಚೌಬೆ ಅವರಿಗೆ ಪತ್ರವನ್ನು ಬರೆದಿರುವಂತಹ ಪತ್ರ ಅದು ಅವರ ಸಹೋದರ ಕಾಂಜಿಮಾಲ್ ಅವರ ಕೈ ತಲುಪ್ತದೆ. ಕಾಂಜಿಮಾಲ್ ರವರು ತನ್ನ ಸಹೋದರನಿಗೆ ಈ ರೀತಿಯಾಗಿ ಪತ್ರ ಬಂದಿದೆ, ಪತ್ರದಲ್ಲಿ ಲುಗುಡಿ ದೇವಿಯವಳು ಶಾಂತಿ ದೇವಿಯಾಗಿ ಪುನರ್ಜನ್ಮಿಸಿ ಆ ಮನದಲ್ಲಿ ನಮ್ಮ ಮನೆಯ ಬಗ್ಗೆ ನೀಡಿರುವ ವಿವರವನ್ನು ಆಧರಿಸಿ ಅವಳ ಈ ಎರಡನೇ ಜನ್ಮದ ತಂದೆಯವರು ಪತ್ರ ಬರೆದಿದ್ದಾರೆ ಅನ್ನುವಂಥ ವಿಚಾರ ತಿಳಿಸಿದಾಗ ಅವನಿಗೂ ಕುತೂಹಲ ಅನಿಸ್ತದೆ. ಪತ್ರದಲ್ಲಿ ಕೊಟ್ಟಿರುವಂತ ಎಲ್ಲಾ ಅಂಶಗಳು ತನ್ನ ಜೀವನದಲ್ಲಿ ನಡೆಯುವಂತ ಪ್ರಮುಖ ಘಟನೆಗಳೇ ಆಗಿರ್ತಾವೆ. ಅದಲ್ಲದೆ ಪತ್ರದಲ್ಲಿ ಅಲ್ಲದ ವಿಷಯಗಳಾಗಿ ಇರುವಂತ, ಅಂದ್ರೆ ಸಪೋಸ್ ಈ ತಂದೆ ಮಥುರಾಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ತನ್ನ ಗಂಡ ಕೇದಾರ್ನಾಥನ ಹೇಗೆ ಗುರುತಿಸ್ಬೇಕು, ಅವನ ಲಕ್ಷಣಗಳೇನು, ಎಲ್ಲವನ್ನೂ ವಿವರವಾಗಿ ಹೇಳ್ತಾಳೆ. ಅವಳು ಹೇಳ್ತಾಳೆ, ತನ್ನ ಕೇದಾರ್ನಾಥ ಕಣ್ಣು ಅವನಿಗೆ ಸರಿಯಾಗಿ ಕಾಣಿಸೋದಿಲ್ಲ, ಅವನು ಒಂದು ರೌಂಡ್ ಚಸ್ಮಾ ಹಾಕ್ತಾರೆ. ಅಷ್ಟೇ ಅಲ್ಲ, ಅವಳು ಬಹಳ ಎತ್ತರ ಇರುವಂತ ವ್ಯಕ್ತಿ, ಅವನು ಬಲಗಲ್ಲದ ಮೇಲೆ ಒಂದು ಕಪ್ಪು ಚುಕ್ಕಿ ಇದೆ ಅನ್ನುವಂಥ ಇಷ್ಟು ಸ್ಪಷ್ಟವಾದಂತಹ ಲಕ್ಷಣಗಳನ್ನ ಅವಳು ವಿವರವಾಗಿ ಹೇಳ್ತಾಳೆ. ಪತ್ರವನ್ನ ಓದಿದಂತ ಕೇದಾರ್ನಾಥ ಅವಳನ್ನ ಭೇಟಿ ಆಗ್ಬೇಕು ಅಂತ ಅನಿಸ್ತದೆ. ಆ ಮಗು ಯಾರು ಸುಳ್ಳು ಹೇಳ್ತದೆ ಅನ್ನೋದನ್ನ ಪರೀಕ್ಷೆ ಮಾಡೋಣ ಅಂತ ತಿಳ್ಕೊಂಡು ಅವರಿಬ್ರು ಅಣ್ತಮ್ಮರು ಒಂದು ವಿಶೇಷವಾದಂತಹ ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ಅದೇನಂತಂದ್ರೆ, ಅವನ ಸಹೋದರ ಕಾಂಜಿ ಮಾಲ್ ಅವರು ಕೇದಾರ್ನಾಥ್ ಅವರು ಕಾಂಜಿ ಮಾಲ್ ಆಗಿ ನಟನೆ ಮಾಡೋಣ ಅಂತ ಹೇಳಿ ತಿಳ್ಕೊಂಡು ದೆಹಲಿಗೆ ಬರೋದಕ್ಕೆ ಒಪ್ಕೊಳ್ತಾರೆ. ಅವರನ್ನ ಸ್ವೀಕಾರ ಮಾಡೋದಕ್ಕೆ ದೆಹಲಿಯ ರೈಲ್ವೆ ಸ್ಟೇಷನ್ದಲ್ಲಿ ಶಾಂತಿ ದೇವಿಯ ತಂದೆ ಬಂದಿರ್ತಾರೆ. ಆ ತಂದೆಗೆ ಕೇದಾರ್ನಾಥ ತಾನು ಕಾಂಜಿ ಮಾಲ್ ಅಂತೇಳಿ ಪರಿಚಯ ಮಾಡ್ಕೋತಾನೆ. ಕಾಂಜಿ ಮಾಲ್ ಅವರು ತಾನು ಕೇದಾರ್ನಾಥ್ ಅಂತೇಳಿ ಪರಿಚಯ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ತಾ ಇರಬೇಕಾದ್ರೆ ಮನೆ ಒಳಗಡೆ ಇವನು ಎರಡನೇ ಜನ್ಮದ ತಂದೆ ರಂಗ್ ಬಹದ್ದೂರ್ ಮಾಥೂರ್ ಅವರು ತನ್ನ ಪತ್ನಿಯಾದ ಪ್ರೇಮ್ ಪ್ರಿಯಾ ಮಾಥೂರ್ ಅವರಿಗೆ ಅವರಿಬ್ಬರನ್ನು ಪರಿಚಯ ಮಾಡುವಾಗ ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ಅವರು ಇವರು ಕಾಂಜಿಮಾಲ್ ಅಂತ ಹೇಳಿ ಸಹೋದರು, ಇವರು ಕೇದಾರ್ನಾಥ್ ಅಂತ ಹೇಳಿ ಪರಿಚಯ ಮಾಡಿದಾಗ ಒಳಗಡೆ ಇರುವಂತಹ ಶಾಂತಿ ದೇವಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅವರು, ನನ್ನ ಗಂಡ ಕೇದಾರ್ನಾಥ್ ಇವನೇ ಕಾಂಜಿಮಾಲ್ ಅನ್ನೋರು, ಇವನು ಅವ್ರ ಸಹೋದರ ಅಂತ ಹೇಳಿ ಬಹಳ ನಿಖರವಾಗಿ ಹೇಳ್ಬಿಡ್ತಾಳೆ. ಅವಾಗ ಇಬ್ಬರಿಗೂ ಶಾಕ್ ಆಗ್ತೈತಿ, ಕೇದಾರ್ನಾಥ್ಗೆ ಮತ್ತು ಅವನ ತಂದೆಗೆ. ಎಷ್ಟು ಅಕ್ಯುರೇಟ್ ಆಗಿ ಮುಖಾಕ್ಷರವನ್ನು ಗುರುತಿಸಿಲ್ಲಲ್ಲ ಇವಳು ಅಂತೇಳಿ. ಅಷ್ಟೇ ಅಲ್ಲ, ಅವರು ಇನ್ನೊಂದು ವಿಷಯವನ್ನ ಅವ್ರ ತಂದೆ ಮುಂದೆ ಹೇಳ್ತಾರೆ. ಇನ್ನೊಂದಿಷ್ಟು ವೈಯಕ್ತಿಕ ವಿಷಯಗಳನ್ನ ನಾನು ಕೇಳ್ತೀನಿ ಇವಳಿಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ, ಅವ್ರಿಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಪ್ರತ್ಯೇಕವಾದ ರೂಮಿನಲ್ಲಿ ಕರ್ಕೊಂಡು ಹೋಗ್ತಾನೆ. ಹೋಗಿ ಎಲ್ಲವನ್ನ ಸವಿಸ್ತಾರವಾಗಿ ಅವಳು ಹೇಳ್ತಾಳೆ. ಅವಳು ಹೇಳಿರುವಂತ ಅಂಶಗಳನ್ನು ಕೇಳಿ ಸ್ವತಃ ಕೇದಾರ್ನಾಥನೇ ಗಾಬರಿ ಆಗ್ತಾನೆ. ಇಷ್ಟು ನಿಖರವಾದಂತ ಅಂಶಗಳನ್ನ ಈ ಚಿಕ್ಕ ಮಗು ತನ್ನ ಹೆಂಡತಿನೇ ಎನ್ನುವಂತ ಒಂದು ನಿರ್ಧಾರಕ್ಕೆ ಅವನು ಬರ್ತಾನೆ. ಅವನನ್ನು ಪ್ರಶ್ನಿಸ್ತಾಳೆ, ನಮ್ಮ ಮನೆಯಲ್ಲಿ ಇರುವಂತ ಒಂದು ಕೆಬ್ಬಿಣದ ಪೆಟ್ಟಿಗೆ ಒಳಗೆ ನಾನು ಹಣ ಇಟ್ಟಿದ್ದೆ, ಆ ಹಣವನ್ನು ತೆಗೆದುಕೊಂಡ್ರು ಅಥವಾ ಬಳಸಿದ್ರು ಇಲ್ಲೋ ಅಂತ ಕೇಳ್ತಾಳೆ. ಇಷ್ಟೊಂದು ನಿಖರವಾಗಿ ಹೇಳುವಂತ ಇವಳನ್ನ ಅವನು ತನ್ನ ಹೆಂಡತಿ ಅಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ.
ಅವನು ಹೊರಗಡೆ ಬಂದು ರೂಮಿಂದ ಹೊರಗಡೆ ಬಂದು ಅವರ ತಂದೆ ತಾಯಿ ಮುಂದೆ ಹೇಳ್ತಾನೆ, ಹೌದು, ಇವಳು ನನ್ನ ಮೊದಲ ಜನ್ಮದ ಪತ್ನಿ ಲೂಡಿದೇವಿನೇ ಹೌದು. ಸರಿ, ಎಲ್ಲ ಮಾತುಕತೆ ಉಭಯ ಕುಶಲಪುರ ಮುಗಿತಾವು. ಮುಗಿದ್ಮೇಲೆ ಅವರು ಪುನಃ ಮಥುರಾಕ್ಕೆ ಹೋಗೋಣ ಅಂತ ಹೇಳಿ ಸಿದ್ಧರಾಗ್ತಾರೆ. ಅವಾಗ ಈ ಶಾಂತಿ ದೇವಿ, ನಾನು ಮಥುರಾ ನನ್ನ ಮನೆ ನೋಡಲು ಭಾಳ ಆಗೈತಿ, ನಾನು ಕರ್ಕೊಂಡು ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅವಳು ಹಠ ಹಿಡಿತಾಳೆ. ಹಠ ಹಿಡಿದ್ಮೇಲೆ ಅನಿವಾರ್ಯವಾಗಿ ಅವಳ ತಂದೆ, ಆಯ್ತು ನಾನು ಬರ್ತೀನಿ ನಡ್ರಿ ಅಂತೇಳಿ ಎಲ್ಲರೂ ಸೇರಿ ಮಥುರಾಕ್ಕೆ ಬರ್ತಾರೆ. ಮಥುರಾಕ ಸ್ಟೇಷನ್ ಇಳಿದ್ಮೇಲೆ ಆಟೋ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದಾಗ ಆ ಒಂದು ಅವಧಿ ಒಳಗಡೆ ಪ್ರತಿ ಸ್ಥಳದ ಬಗ್ಗೆ ಅವಳ ತಂದೆಗೆ ಪರಿಚಯ ಮಾಡ್ತಾಳೆ. ಇದು ಇಲ್ಲಿದೆ, ನಮ್ಮ ಅಂಗಡಿ ಇಲ್ಲಿತ್ತು, ನೆಕ್ಸ್ಟ್ ಈ ರೋಡ್ ಬರುತ್ತೆ, ಇಂತಲ್ಲಿ ನಮ್ಮ ಮನೆ ಬರುತ್ತೆ, ನಮ್ಮ ಮನೆ ಒಳಗಡೆ ಎಂಟ್ರೆನ್ಸ್ ಈ ರೀತಿ ಇದೆ, ಒಳಗೆ ಹಾಲ್ ಹೀಗಿದೆ, ಒಳಗಡೆ ಬೆಡ್ರೂಮ್ ಹೇಗಿದೆ, ಎಲ್ಲವನ್ನ ವಿವರವಾಗಿ ವಿವರಿಸ್ತಾ ಆಟೋದಲ್ಲಿ ಹೇಳ್ತಿರ್ತಾಳೆ. ಅದನ್ನ ಅವರು ಈ ಜನ್ಮದ ತಂದೆ ತಾಯಿ ಎಲ್ಲ ಕೇಳ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿನೇ ಮನೆ ಇರುತ್ತೆ. ಅವ್ರು ಹೇಳಿರುವಂತ ಎಲ್ಲ ಅಂಶಗಳು ಇಂಚು ಸಹ ಸತ್ಯವಾಗಿ ತೋರ್ತದೆ. ಲೂಡಿದೇವಿ ಶಾಂತಿ ದೇವಿಯ ರೂಪದಲ್ಲಿ ಜನಿಸಿ ಬಂದಿದ್ದಾಳ ಅನ್ನುವಂತ ವಿಷಯವನ್ನು ಕೇಳಿ ಎಲ್ಲ ಊರಿನ ಜನ ಸೇರ್ತಾರೆ. ಅವರೆಲ್ಲರೂ ಸಹ ಅವರನ್ನು ಪ್ರಶ್ನಿಸ್ತಾರೆ. ಅವರೆಲ್ಲರೂ ನೋಡಿ ಅವರನ್ನು ಹೆಸರಿಟ್ಟು ಗುರುತಿಸಿ ಈ ರೀತಿಯಾಗಿ ಮಥುರಾದಿಂದ ಪುನಃ ದೆಹಲಿಗೆ ಬಂದ ಮೇಲೆ ಈ ಶಾಂತಿ ದೇವಿಯ ವಿಷಯ ಕುರಿತಾಗಿ ಗಲ್ಲಿಯೂ ಸಹ ಪ್ರಚಾರ ಆಗಿಬಿಡ್ತದೆ. ಎಲ್ಲರೂ ಈ ಶಾಂತಿ ದೇವಿಯನ್ನ ಲುಗುಡಿ ದೇವಿಯ ಪುನರ್ಜನ್ಮದ ವಿಚಾರ ತಿಳ್ಕೊಂಡು ದೇಶ ವಿದೇಶಗಳಿಂದಲೂ ಸಹ ಅವರ ಮನೆಗೆ ಸಂದರ್ಶಕರು ಬರ್ತಾರೆ. ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ನಲ್ಲಿ ಮುದ್ರಿಸ್ತಾರೆ. ಇದು 1930ರಲ್ಲಿ ನಡೆದಿರುವಂತ ಘಟನೆ. ಅದೇ ಸಮಯದಲ್ಲಿ ಭಾರತದಲ್ಲಿ ಸ್ವತಂತ್ರ ಹೋರಾಟದ ಚಳವಳಿ ಜೋರಾಗಿದೆ. ಮಹಾತ್ಮ ಗಾಂಧೀಜಿಯವರ ತಾನೇ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಈ ಚಳವಳಿಯ ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ. ಅವಲ್ಲಿ ಎಲ್ಲರ ಬಾಯಲ್ಲಿ ಈ ಶಾಂತಿ ದೇವಿಯ ಪ್ರಕರಣವನ್ನೇ ಕೇಳ್ತಾರೆ. ಅವಾಗ ಗಾಂಧೀಜಿಯವರ ಕುತೂಹಲ ಆಗ್ತೈತಿ, ಏನಿದು ಪುನರ್ಜನ್ಮ ಅನ್ನೋದು ಈ ಮಟ್ಟದಲ್ಲಿ ಸತ್ಯ ಆಗೋದಕ್ಕೆ ಸಾಧ್ಯನಾ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟು ಅವರಿಗೆ ಆ ಮಗುವಿನ ಸಂದರ್ಶನ ಮಾಡಿಕೊಂಡು ಆ ಮಗು ಹೇಳುವಂತ ಎಲ್ಲ ಅಂಶಗಳನ್ನ ಪರೀಕ್ಷಿಸಿಕೊಂಡು ಬರ್ರಿ ಅಂತ ಹೇಳಿ ಕಳಿಸ್ತಾರೆ. ದೆಹಲಿಯಲ್ಲಿರುವಂತಹ ಮನೆಯೊಳಗೆ ಆ ಮಗುವನ್ನು ಸಂದರ್ಶನ ಮಾಡ್ತಾರೆ. ಅವರು ಕೊಟ್ಟಿರುವ ಎಲ್ಲ ಅಂಶಗಳನ್ನ ಪರೀಕ್ಷಿಸಬೇಕು ಮಥುರಾಕ್ಕೆ ಹೋಗ್ತಾರೆ. ಮಥುರಾದಲ್ಲಿ ಎಲ್ಲ ಜನರನ್ನ ಸಂಪರ್ಕ ಗಾಂಧೀಜಿಯವರಿಂದ ನೇಮಕಗೊಂಡಂತ ಆ ಪರಿಸ್ಥಿತಿಯನ್ನು ತಂಡ ಮಥುರಾಕ್ಕೆ ಭೇಟಿ ಕೊಟ್ಟಾಗ ಮಥುರಾದಲ್ಲಿ ಅವಳ ಗಂಡನನ್ನ ಹಾಗೂ ಆ ಲೂಡಿ ದೇವಿಯ ಮಾವನನ್ನ ಕೇದಾರನಾಥನ ತಂದೆಯನ್ನ ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನ ಸಮಯದಲ್ಲಿ ಕೇದಾರನಾಥನ ತಂದೆಯವರು ಅವರ ಎಲ್ಲವನ್ನ ನುಡಿಗಳನ್ನ ಸವಿವರವಾಗಿ ಹೇಳ್ತಾರೆ. ಯಾವಾಗ ಅವಳು ಶಾಂತಿ ದೇವಿ ಮಥುರಾಕ್ಕೆ ಬಂದಾಗ ಮನೆಯೊಳಗಿದ್ದಂತಹ ಕೇದಾರನಾಥನ ತಂದೆಯನ್ನ ಅಂದ್ರೆ ಶಾಂತಿ ದೇವಿಯ ಮಾವನನ್ನ ಗುರುತಿಸಿ ಕಾಲಿಗೆ ನಮಸ್ಕಾರ ಮಾಡಿದ ಘಟನೆಯನ್ನ ಸಹ ಆ ಸತ್ಯ ಶೋಧನಾ ಸಮಿತಿ ಮುಂದೆ ಅವರ ಮಾವನವರು ವಿವರವಾಗಿ ತಿಳಿಸ್ತಾರೆ. ಈ ಎಲ್ಲ ರಿಪೋರ್ಟ್ ಅನ್ನ ಗಾಂಧೀಜಿಯವರಿಗೆ ಆ ಸಮಿತಿಯವರು ಒಪ್ಪಿಸಿದಾಗ ಗಾಂಧೀಜಿಯವರು ಸ್ವತಃ ಒಪ್ಪುತ್ತಾರೆ, ಹೌದು, ಶಾಂತಿ ದೇವಿ ಲುಗುಡಿ ದೇವಿಯ ಪುನರ್ಜನ್ಮದ ರೂಪದಲ್ಲಿ ಬಂದಿದ್ದಾಳೆ ಅನ್ನುವಂಥದ್ದು. ಈ ಎಲ್ಲ ಘಟನೆಗಳನ್ನ ಆಧರಿಸಿ ಲುಗುಡಿ ದೇವಿಯ ಜೀವನವನ್ನ ಸವಿಸ್ತಾರವಾಗಿ ಗ್ರಂಥ ರೂಪದಲ್ಲಿ ಹೊರತರಲಾಗ್ತದೆ. ಆ ಗ್ರಂಥವನ್ನ ಬರೆದಂತವರು ಅದರೊಳಗಡೆ ಸವಿಸ್ತಾರವಾಗಿ ಎಲ್ಲ ಘಟನೆಗಳನ್ನ ದಾಖಲಿಸಿದ್ದಾರೆ. ಆ ಗ್ರಂಥ ಇವತ್ತು ಪುನರ್ಜನ್ಮದ ಸಾಕ್ಷಿಯಾಗಿ ನನ್ನ ಎದುರಿಗೆ ನಿಲ್ತಾ ಇದೆ. ಆ ಗ್ರಂಥವನ್ನ ಬರೆದಂತವರು ಸ್ಟುವರ್ಟ್ ಲಿನೋಸ್ಟಾರ್ಮ್ ಅಂತ ಹೇಳಿ, ಅವರು ಶಾಂತಿ ದೇವಿಯ ಸ್ವೀಡನ್ದವರು. ಈ ಎಲ್ಲ ವಿವರವನ್ನ ಆ ಗ್ರಂಥದಲ್ಲಿ ಸವಿಸ್ತಾರವಾಗಿ ಅವರು ದಾಖಲೆಯನ್ನ ಮಾಡಿದ್ದಾರೆ. ಇವರು ಜೀವನದುದ್ದಕ್ಕೂ ಸಹ ಅವಿವಾಹಿತಳಾಗಿ, ಯಾಕಂದ್ರೆ ಈಗಾಗಲೇ ನನಗೆ ಮದುವೆ ಆಗಿದೆ, ನನ್ನ ಗಂಡ ಇರುವುದರ ಕಾರಣಕ್ಕಾಗಿ ನಾನು ಮದುವೆ ಆಗುವುದಿಲ್ಲ ಅಂತ ಒಂದು ಹಠವನ್ನು ಹಿಡಿದು 61 ವರ್ಷಗಳವರೆಗೆ, ಸುದೀರ್ಘ 61 ವರ್ಷಗಳವರೆಗೆ ಬದುಕಿ 1987 ನಿಧನ ಆಗ್ತಾರೆ. ಇದಿಷ್ಟು ಶಾಂತಿ ದೇವಿಯ ಪುನರ್ಜನ್ಮದ ಪ್ರಕರಣ. ಇದು ಇಡೀ ಜಗತ್ತನ್ನೇ ತನ್ನತ್ತ ಸೆಳೆದಿರುವಂತಹ ಭಾರತದ ಪುನರ್ಜನ್ಮದ ಪ್ರಕರಣಗಳಲ್ಲಿ ಒಂದಾಗಿದೆ. ಕಳೆದ ಸಂಚಿಕೆಯಲ್ಲಿ ನಾವು ಟಿಟು ಸಿಂಗ್ ಪ್ರಕರಣವನ್ನು ನೋಡಿದ್ವಿ. ಟಿಟು ಸಿಂಗ್ ನಮ್ಮ ಮಧ್ಯದಲ್ಲಿ ಈಗಲೂ ಇದ್ದಾರೆ. ಆದರೆ ಈ ಶಾಂತಿ ದೇವಿ 1987
ನಿಧನ ಹೊಂದುವಂತ ಸಮಯದೊಳಗೆ 61 ವರ್ಷಗಳನ್ನ ಬದುಕಿರುವಂತಹ ಶಾಂತಿದೇವಿ ಆ ಕಾಲಘಟ್ಟದಲ್ಲಿ ಎಲ್ಲರಿಗೂ ಸಹ ಪುನರ್ಜನ್ಮಕ್ಕೆ ಸಾಕ್ಷಿಯಾಗಿ ಇದ್ದಂಥವು. ಈ ರೀತಿಯಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಸಹ ಇಂತಹ ಹಲವಾರು ಪ್ರಕರಣಗಳು ಪುನರ್ಜನ್ಮದ ಕುರಿತಾಗಿ ಆಗಾಗ ಬೆಳಕಿಗೆ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಪುನರ್ಜನ್ಮ ಅನ್ನುವಂಥದ್ದು ಇದು ಸುಳ್ಳು ಅಥವಾ ಕಲ್ಪನೆ ಅಲ್ಲ, ಇದು ಸತ್ಯ ಅನ್ನುವಂಥದ್ದಕ್ಕೆ ಸಾಕ್ಷೀಭೂತವಾಗಿ ನಮ್ಮೆದುರಲ್ಲಿ ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇನ್ನೂ ಎಷ್ಟೋ ಪ್ರಕರಣಗಳು ಅವು ಬಾಲ್ಯದಲ್ಲಿಯೇ ಗುರುತಿಸಿದ ಕಾರಣವಾಗಿ ಅವು ನಾಶ ಹೋಗ್ತಾ ಇದ್ದಾವೆ. ಯಾರಾದರೂ ತಮ್ಮ ಮಗು ಏನಾದರೂ ಅಸಹಜವಾದಂತಹ ಸಂಗತಿಗಳನ್ನೇನಾದರೂ ಗುರುತಿಸ್ತಾ ಇದ್ರೆ ಅದನ್ನ ಪ್ರೋತ್ಸಾಹಿಸಿ ಅವರ ಪುನರ್ಜನ್ಮದ ಇತಿಹಾಸವನ್ನ ತಿಳಿದುಕೊಳ್ಳೋದಕ್ಕೆ ಈ ಘಟನಾವಳಿಗಳು ಸಹಾಯಕ ಆಗ್ತಾವು ಅನ್ನುವಂಥ ಉದ್ದೇಶದಿಂದ ಪುನರ್ಜನ್ಮದ ಕುರಿತಾಗಿ ಈ ಸರಣಿಯಲ್ಲಿ ನಾನು ಮಾಹಿತಿಯನ್ನ ತಮ್ಮೆದುರಿಗೆ ಬಿಚ್ಚಿಟ್ಟಿದ್ದೇನೆ. ಇನ್ನು ಮುಂದಿನ ಸಂಚಿಕೆ ಒಳಗಡೆ ಪುನರ್ಜನ್ಮ ಕುರಿತಾಗಿ ಬೇರೆ ಬೇರೆ ದಾರ್ಶನಿಕರು ಏನ್ ಹೇಳ್ತಾರೆ, ನಮ್ಮ ಭಾರತೀಯ ದರ್ಶನಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳಿದ್ದಾವೆ, ವಚನಕಾರರು ಪುನರ್ಜನ್ಮದ ಕುರಿತಾಗಿ ಏನು ಅಭಿಪ್ರಾಯವನ್ನ ತಾಳಿದ್ರು ಅನ್ನುವಂಥ ವಿಚಾರನ ಮುಂದಿನ ಸಂಚಿಕೆಗಳಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ದಯವಿಟ್ಟು ಇಂತಹ ನಿಗೂಢವಾದ ಅಪರೂಪವಾದ ಅಂಶಗಳನ್ನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡ್ರಿ. ಯಾಕಂದ್ರೆ ಎಲ್ಲೋ ಯಾರಿಗೋ ತಮ್ಮ ಪುನರ್ಜನ್ಮದ ವಿಚಾರಗಳು ನೆನಪಾಗಿದ್ರೂ ಸಹ ಅದನ್ನು ನಮ್ಮ ಸಮಾಜದಲ್ಲಿ ಹೇಳ್ಕೊಂಡ್ರೆ ನಗೆಪಾಟ್ಲಿಗೆ ಈಡಾಗ್ತೀನಿ ಅನ್ನುವಂಥ ಉದ್ದೇಶದಿಂದ ಯಾರಾದ್ರೂ ಹೇಳ್ಕೋದೇ ಇರಬಹುದು. ಆದ್ರೆ ಇಂಥ ಕೆಲವು ಘಟನೆಗಳು ಪ್ರಚಾರವನ್ನು ಪಡೆದಾಗ ಅವರು ಸ್ವತಃ ಮುಂದೆ ಬಂದು ತಮ್ಮ ಪುನರ್ಜನ್ಮದ ವಿಚಾರಗಳನ್ನ ಹೇಳುವ ಧೈರ್ಯವನ್ನು ಮಾಡಬಹುದು. ಅವುಗಳನ್ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದಾಗ ಪುನರ್ಜನ್ಮದ ಕುರಿತಾಗಿ ನಮ್ಮ ಸಮಾಜದಲ್ಲಿರುವಂತಹ ನಂಬಿಕೆ ಬದಲಾಗಬಹುದು ಅನ್ನುವಂಥ ಆಶಾಭಾವನೆಯೊಂದಿಗೆ ಮುಂದಿನ ಸಂಚಿಕೆಯೊಳಗೆ ಮತ್ತಷ್ಟು ಪುನರ್ಜನ್ಮದ ಪ್ರಕರಣಗಳನ್ನ ತಮ್ಮೆದುರಿಗೆ ತರ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕವಾಗಿ, ಬೆಲ್ ಐಕಾನ್ ಒತ್ತುವುದರ ಮೂಲಕವಾಗಿ ಮತ್ತು ಹೆಚ್ಚು ಜನರಿಗೆ ಈ ವಿಡಿಯೋವನ್ನ ಹಂಚಿಕೊಳ್ಳುವುದರ ಮೂಲಕವಾಗಿ ನಿಗೂಢವಾಗಿರುವಂತಹ ನಮ್ಮ ಮಧ್ಯದಲ್ಲಿ ಇನ್ನೂ ಅನೇಕ ನಿಗೂಢ ಪ್ರಕರಣಗಳು, ನಿಗೂಢ ವಿಷಯಗಳಿದ್ದಾವೆ. ಆ ಎಲ್ಲ ನಿಗೂಢತೆಗಳನ್ನ ತಮ್ಮೆದುರಿಗೆ ತಿಳಿಸುವ ನಿಟ್ಟಿನ ನನ್ನ ಈ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಆಶಾಭಾವನೆಯೊಂದಿಗೆ ಇವತ್ತಿನ ಈ ವಿಚಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಸರ್ವರಿಗೂ ಶರಣಾರ್ಥಿಗಳು.